ಕೇಂದ್ರ ಚುನಾವಣಾ ಆಯೋಗವು ನಾಳೆಯಿಂದ ರಾಜ್ಯದಲ್ಲಿ ಒಂದು ತಿಂಗಳ ಕಾಲ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುತ್ತೆ. ಮೂಲತಃ ಈ ಪರಿಷ್ಕರಣೆಯ ಉದ್ದೇಶ ಮೃತರು ಅಥವಾ ಊರನ್ನು ಬಿಟ್ಟು ಹೋಗಿರುವವರು ಅಥವಾ ವಿಳಾಸಗಳನ್ನು ಬದಲಿಸಿಕೊಂಡು ಎರಡೆರಡು ಮೂರು ವಿಳಾಸಗಳಲ್ಲಿ ತಮ್ಮ ಮತವನ್ನು ಉಳಿಸಿಕೊಂಡಿರುವವರು ಅಥವಾ ಯಾವುದೇ ದಾಖಲೆಗಳಿಲ್ಲದೆ ಅತಿಕ್ರಮ ಪ್ರವೇಶ ಮಾಡಿ ಈ ದೇಶದ ಒಳಕ್ಕೆ ಅಕ್ರಮವಾಗಿ ನೆಲೆಸಿ ಹೇಗೋ ಮಾಡಿ ಲಂಚ ಕೊಟ್ಟೋ ಮತ್ತೊಂದೋ ಮಗದೊಂದೋ ಮಾಡಿ ದಾಖಲೆಗಳನ್ನು ಅಕ್ರಮವಾಗಿ ಪಡೆದಿರುವವರು, ಈ ಥರದವ್ರನ್ನೆಲ್ಲ ಕಂಡು ಹಿಡಿದು ಹೆಕ್ಕಿ ತೆಗೆದು ಹಾಕಲು ಈ ಪರಿಷ್ಕರಣೆ. ಇದು ತಾನಾಗಿ ಸ್ವಯಂ ನಡೆದು ಹೋಗುತ್ತೆ, ನನಗೆ ಸಂಬಂಧವಿಲ್ಲ ಅಂತ ಯಾರೂ ಕೂತ್ಕೋಬಾರ್ದು. ಕಾರಣ, ಯಾರು ಇದರಲ್ಲಿ ಭಾಗಿಯಾಗುವುದಿಲ್ಲವೋ ಮತ್ತು ಯಾರು ಇದಕ್ಕೆ ಸರಿಯಾದಂತಹ ದಾಖಲಾತಿಗಳನ್ನು ಸರಿಯಾಗಿ ಒದಗಿಸುವುದಿಲ್ಲವೋ ಅಂತಹವರ ಹೆಸರುಗಳು ಮತಪಟ್ಟಿಯಿಂದ ಕಡಿತಗೊಳ್ಳುತ್ತೆ. ಮತಪಟ್ಟಿಯಿಂದ ಕಡಿತಗೊಂಡರೆ ಏನೀಗ? ನಾನು ಮತವನ್ನು ಹಾಕದಿದ್ದರೆ ಭಾರತದ ಪ್ರಜೆ ಅಲ್ಲ ಅಂತ ಹೇಳಲಿಕ್ಕೆ ಬರಲ್ವಲ್ಲ ಕಾನೂನಲ್ಲಿ? ಹೌದು, ಹಂಗೂ ಕೇಳ್ತಾರೆ ಕೆಲವರು. ಕೇಳಬಹುದು ಬೇಕಾರೆ. ನಾನು ಮತ ಹಾಕಲ್ಲ, ನಾನು ಮತ ಹಾಕಲಿಲ್ಲ ಅಂದ ಕೂಡಲೇ ನಾನು ಭಾರತದ ಪ್ರಜೆ ಅನ್ನಲಿಕ್ಕಾಗಲ್ಲ ನೀವು ಅಂತ ಬರಬಹುದು. ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತ ಈಗಲೇ ಹೇಳ್ತಾ ಇದ್ದೀನಿ ಜನರಿಗೆ. ಸಿರಿವಂತರು ನಾನು ಮತನೇ ಹಾಕಲ್ಲ, ನನಗೆ ಈ ಸರ್ಕಾರದ ಮೇಲೆ ಯಾವುದೇ ಅವಲಂಬನೆ ಇಲ್ಲ, ನನಗೇನು ಕರಿಬೇಕು ಅವ್ರದ್ದು, ಕಿತ್ತಾಕೊಳ್ಳಿ ಬಿಡಿ ಅಂತ ಅಂದ್ಬಿಡ್ಬೋದು. ಆದರೆ ಒಂದು ನೆನಪಿಟ್ಕೋಬೇಕು ಆ ಸಿರಿವಂತರು ಏನಂದರೆ, ನಾಳೆ ನಿಮ್ಮದು ಪಾಸ್ಪೋರ್ಟ್ ಏನಾದರೂ ಎಕ್ಸ್ಪೈರ್ ಆದರೆ ರಿನ್ಯೂ ಮಾಡ್ಸಕ್ಕೆ ಹೋದರೆ ತಗಲಾಕ್ಕೋತೀರಿ. ಬಿಕಾಸ್ ಪೊಲೀಸ್ ವೆರಿಫಿಕೇಷನಲ್ಲಿ ನಿಮ್ಗೆ ರಿನ್ಯೂವಲ್ದು NOC ಕೊಡಲ್ಲ ಅವರು. ಕಾರಣ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂತ. ಅಲ್ಲಿಗೆ ಲಿಂಕ್ ಆಗುತ್ತಿದ್ದು ತಂದು ಬರುತ್ತಾರೆ ನೋಡಿ ಬೇಕಾರೆ. ಆಗಿದೆ. ಅತ್ಯಂತ ಖ್ಯಾತನಾಮ ಇದು ಎಲೆಕ್ಷನ್ ಕಮಿಷನಿನ ಮೂರ್ಖತನದ ಪರಮಾವಧಿಯೂ ಹೌದು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಇಂಥ ಪ್ರಕರಣಗಳನ್ನು ಸಾಲ್ವ್ ಮಾಡಬೇಕು ಬೇಗ. SIR ತಪ್ಪು ಅಂತ ನಾನು ಹೇಳ್ತಿಲ್ಲ. ಕಲ್ಕತ್ತಾದಲ್ಲಿ ದೇಶದ ಅತ್ಯಂತ ಖ್ಯಾತ ಪತ್ರಿಕೆಯೊಂದರ ಟೆಲಿಗ್ರಾಫ್ದು ಸಂಪಾದಕರನ್ನ ವೋಟರ್ ಲಿಸ್ಟಿಂದ ಡಿಲಿಸ್ಟ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಸಂಪಾದಕರಾಗಿದ್ದವ್ರು ಎಷ್ಟೋ 20 ವರ್ಷನೋ 25 ವರ್ಷ ಆ ಪತ್ರಿಕೆಗೆ. ಪ್ಲಸ್ ಅವ್ರ ಪಾಸ್ಪೋರ್ಟ್ಗೆ ಹೋದರೆ ಈಗ ರಿನ್ಯೂ ಮಾಡಿಕೊಡ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ವೋಟರ್ ಲಿಸ್ಟರ್ ಹೆಸರಿಲ್ಲ ಅಂತ ಪೊಲೀಸ್ನವರು NOC ಕೊಟ್ಟಿಲ್ಲ, ಅದಕ್ಕೆ ಕೊಡೋಕ್ಕಾಗಲ್ಲ, ಕೇಸ್ ಇದೆ ಅವ್ರ ಮೇಲೆ ಅಂತ ಕೊಟ್ಬಿಟ್ಟಿದ್ದಾರೆ. ಅಥವಾ ಇನ್ನೇನೋ ಒಂದು ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಸಿರಿವಂತರು ಹಾಗೆ. ಇನ್ನು ಬಡವರಿಗೆ ನಮಗೇನ್ರಿ, ಏನು ರಾಗಿ ಬೀಸೋ ತಪ್ಪತ್ತಿಯೇ? ಯಾವನು ಬಂದರೂ ಅದೇ, ಶಿವಕುಮಾರ್ ಬಂದರು ಅಷ್ಟೇ, ಸಿದ್ದರಾಮಯ್ಯ ಇದ್ದರು ಅಷ್ಟೇ, ಇನ್ನೊಬ್ಬರು ಬಂದರು ಅಷ್ಟೇ, ಮತ್ತೊಬ್ಬರು ಬಂದರು ಅಷ್ಟೇ, ಮೋದಿ ಗೀದಿ ಎಲ್ಲ ಒಂದೇ, ನಮಗೆ ಬೇಕಾಗಿಲ್ಲ ಇವ್ರದ್ದು ಸವಾಸ ಅಂತಂದರೆ ನಿಮಗೆಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನೀವು ಸರ್ಕಾರಗಳಿಂದ ಪಡೆದುಕೊಳ್ಳುವಂತಹ ವ್ಯವಸ್ಥೆಗಳೇನೇನಿರುತ್ತವೆ ಲಾಭಗಳು ಅದನ್ನು ಕಳ್ಕೊತೀರಿ. ಹಾಗಾಗಿ ನೀವು ಇದರಲ್ಲಿ ಆಸಕ್ತಿಯನ್ನು ತಗೊಳ್ಳೋದು ನಿಮ್ಮ ಹಿತದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಭಾವನೆ. ಇಷ್ಟರ ಮೇಲೆ ನಿಮ್ಮ ಇಷ್ಟ. ಚುನಾವಣಾಧಿಕಾರಿಗಳು BLOಗಳು ಎಲ್ಲ ಮನೆಗೆ ಬಂದು ಭೇಟಿ ಕೊಡ್ತಾರೆ. ಕರ್ನಾಟಕದಲ್ಲಿ 91.61% ಮ್ಯಾಪಿಂಗ್ ಮಾಡಿದ್ದಾರೆ, ಕೆಲವನ್ನ ಮಾಡ್ತಾರೆ. ಮನೆಗೆ ಬಂದಾಗ ಈ ಮೊದಲ ಹಂತದಲ್ಲಿ ನಿಮ್ಮನ್ನು ಒಂದು ಅರ್ಜಿಯಲ್ಲಿ ಕೆಲವು ಮಾಹಿತಿಗಳನ್ನು ಪಡ್ಕೋತಾರೆ. ಈ ಸಂದರ್ಭದಲ್ಲಿ ನೀವು ಯಾವ ದಾಖಲೆಯನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಬರೀ ನೀವು ಮಾಹಿತಿಯನ್ನು ಕೊಟ್ಟರೆ ಸಾಕು. ಆ್ಯಕ್ಚುಲಿ ಈ ಮಾಹಿತಿಯನ್ನು ನೀವು ಆನ್ಲೈನಲ್ಲೂ ಹಾಕ್ಬೋದು, ಜಾಗ ಇದೆ ಅದಕ್ಕೆ, ನೋಡ್ಕೊಳ್ಳಿ ಬೇಕಾದ್ರೆ. ಮತದಾರರ ಪಟ್ಟಿಯಲ್ಲಿರುವ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಹೊಸ ಹೆಸರು ಸೇರ್ಪಡೆ ಡ್ಯಾಶ್ ಎಲ್ಲನೂ ತೆಗೆದು ಪಟ್ಟಿಯಿಂದ ಆಮೇಲೆ ತೆಗೆದುಹಾಕ್ತಾರೆ. BLOಗಳು ಮನೆಗೆ ಭೇಟಿ ಕೊಟ್ಟ ಮೇಲೆ SIR ಅರ್ಜಿಯನ್ನು ಕೊಡ್ತಾರೆ. SIR ಫಾರಮ್ಗೆ ಮಾಹಿತಿ ನೀಡಿ ಮತದಾರರು ಸಹಿ ಮಾಡಬೇಕು. SIRನಲ್ಲಿ ಭಾಗಿಯಾಗಿ ಮಾಹಿತಿ ನೀಡಿದರೆ ಮಾತ್ರ ನಿಮಗೆ ಮತದಾನದ ಹಕ್ಕಿರುತ್ತೆ. ಯಾಕಂದರೆ ಪಟ್ಟಿನಲ್ಲಿ ನಿಮ್ಮ ಹೆಸರಿರುತ್ತೆ, ಪಟ್ಟಿನಲ್ಲೇ ಹೆಸರಿಲ್ಲ ಅಂದರೆ ಗತಿ ಏನು ನಿಮ್ಮಲ್ವಾ? ಇಲ್ದಿರೋ ವಂಚನೆ ಆಗ್ತೀರಿ. ಸರಿ, ಈಗ ನಾಳೆಯಿಂದ ಏನೇನಾಗತ್ತೆ? ನಾಳೆಯಿಂದ ಜುಲೈ 29ರವರೆಗೆ BLOಗಳು, ಬ್ಲಾಕ್ ಲೆವೆಲ್ ಆಫೀಸರ್ಸ್, ಅವರು ಮನೆಗೆ ಬಂದು ಭೇಟಿ ಕೊಡ್ತಾರೆ. ಮತಗಟ್ಟೆಗಳ ಮರು ಹೊಂದಾಣಿಕೆ ಡ್ಯಾಶ್ ಎಲ್ಲ ಮಾಡ್ತಾರೆ, ಕರಡು ಪಟ್ಟಿ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ ಎಲ್ಲದು. ಒಂದು ವೇಳೆ ನಿಮ್ಮಲ್ಲಿ ಯಾವುದಾದ್ರೂ ಮಾಹಿತಿಗಳು ಸರಿ ಇಲ್ಲ ಅಂದಾಗ, ನಿಮ್ಮ ಹೆಸರನ್ನು ಕಿತ್ತಾಕಬೇಕು ಅಂದಾಗ ನಿಮಗೂ ನೋಟಿಸು ಕೊಡ್ತಾರೆ. ನಿಮ್ಮ ಹೆಸರನ್ನ ಈ ಥರ ಕಿತ್ತಾಕ್ತಾ ಇದ್ದೀವಿ ಅಂತನೋ ಅಥವಾ ಇಂಥ ಮಾಹಿತಿ ಕೊಟ್ಟಬೇಕು ಇಲ್ಲ ಅಂತ. ಸೊ ಮಾಹಿತಿ ಏನು ಕೊಡಬೇಕಾಗಿ ಬರಬಹುದು ಅಂತಂದರೆ, ಬರುತ್ತೆ ರಾದರ್ ಅಂದರೆ ಕುಟುಂಬದವರ ಗುರುತಿನ ಚೀಟಿ,
ಯಾವುದೇ ರೂಪದಲ್ಲಿ. ರೇಷನ್ ಕಾರ್ಡು ಆ ಥರದ್ದು ಏನಾದರೂ ಇದ್ದರೆ? ರೇಷನ್ ಕಾರ್ಡ್ ಇಲ್ಲದೆ ಇರ್ಬೋದು. ನಮ್ಮ ಹತ್ರ ಎಲ್ಲ ರೇಷನ್ ಕಾರ್ಡ್ ಇರೋದೇ ಇಲ್ಲ. ನಮ್ಗೆ APLು ಬೇಡ, BPLು ಬೇಡ ಅಂತ ಬಿಟ್ಟಿರ್ತೀವಿ. ಬೇರೆ ಯಾವುದೇ ಕುಟುಂಬದ ದಾಖಲೆ, ಗುರುತಿನ ಚೀಟಿ, ವೋಟರ್ ID ಇರೋವಂಥದ್ದು, ಆಧಾರ್ ಕಾರ್ಡು, ವಿಳಾಸ ದೃಢೀಕರಣ ಪತ್ರ. ವಿಳಾಸ ದೃಢೀಕರಣ ಪತ್ರ ಅಂತಂತಾರೆ, ಅದನ್ನು ಎಲ್ಲಿಂದ ತರಬೇಕಂತೆ, ಯಾರು ಕೊಡಬೇಕು ಅದನ್ನು ಹೇಳಬೇಕು ಎಲೆಕ್ಷನ್ ಕಮಿಷನಿಗೆ. ನಮಗೆ ಈಗ ಒಂದು ಸ್ವಂತ ಮನೆ ಆದರೆ ಸ್ವಂತ ಮನೆದು ಡಾಕ್ಯುಮೆಂಟ್ಸ್ ಇರುತ್ತೆ ಸರ್, ಅದಿರುತ್ತೆ. ಬಾಡಿಗೆ ಮನೆ ಆದರೆ ಅಗ್ರಿಮೆಂಟ್ ತೋರಿಸಿ ಅಂತ ಕೇಳ್ತಾರ ಅಂತ ನನಗೆ ಗೊತ್ತಿಲ್ಲ. ವಿಳಾಸ ದೃಢೀಕರಣ ಪತ್ರ ಅಂದರೆ ಅದೇನಾ ಅಂತ. ಪಾಸ್ಪೋರ್ಟ್ ಸೈಜು ಇದೊಂದು ಫೋಟೋ ಕೇಳ್ತಿದ್ದಾರೆ, ಅದು ಇನ್ನೊಂದು ದೊಡ್ಡ ಹೆಡೇಕ್. ಅದು ಇನ್ನು ಊರಿನಲ್ಲಿರೋರೆಲ್ಲ ಹೋಗಿ ತೆಗೆಸ್ಕೊಂಬರ್ಬೇಕು. ಹೌದು, ಅಲ್ಲಿ ಯಾರ ಹತ್ರನೂ ಇರಲ್ಲ. ಈ ಮಾಡೋದೆಲ್ಲ ಇಂಥದ್ದೇ, ಬರೀ ಖರ್ಚು. ಪುಕ್ಕಟೆ ಮಾಡಿ ನೀವೇ ತೆಕ್ಕೊಳ್ಳಿ. ನಿಮಗೆ ತಾನೇ ಓಟ್ ಬೇಕಾಗಿರೋದು ದರಿದ್ರ ಚುನಾವಣೆಗಳಲ್ಲಿ. ದರಿದ್ರನೇ ನೀವುಗಳು ಎಲ್ಲ ರಾಜಕೀಯ ಪಕ್ಷಗಳು. ಇನ್ನೇನು ಮತ್ತೆ ನೀವೇ ತೆಕ್ಕೊಡಿ ಫೋಟೋನ ಜನರಿಗೆ. ಎಸ್ ಸರ್, ಇಲ್ಲಿ ಇನ್ನೊಂದು ವಿಚಾರ ಆತಂಕ ಇದೆ ಸರ್ ಜನರಿಗೆ SIR ವಿಚಾರದಲ್ಲಿ. ಅಂದರೆ 2 ಕಾರಣಕ್ಕೋಸ್ಕರ ಆತಂಕ ಇದೆ ಸರ್. ಒಂದು, ಕಾಂಗ್ರೆಸ್ದವ್ರು ಕೊಡ್ತಿರೋ ಸ್ಟೇಟ್ಮೆಂಟು ಹೆದರಿಸ್ತಾ ಇದ್ದಾರೆ, ನಿಮಗೇನು ಸಿಗಲ್ಲ, ಏನೂ ಸಿಗಲ್ಲ ಮುಂದಕ್ಕೆ ಅಂತ. ಎರಡನೇದು, ಈ ಗ್ಯಾರಂಟಿ ಯೋಜನೆಗಳಲ್ಲಿ ಆರಂಭದಲ್ಲಿ ಎಲ್ಲರ ಹೆಸರನ್ನು ತುಂಬಿಕೊಂಡು ಆಮೇಲೆ ಎಲ್ಲನೂ ಡಿಲೀಟ್ ಮಾಡ್ತಾ ಬಂದ್ರಲ್ಲ, ಹಂಗಾಗ್ಬಿಡುತ್ತಾ ನಮ್ಮದು ಅಂತಂದ್ಬಿಟ್ಟು ಕೆಲವರು ನನ್ನನ್ನು ಪ್ರಶ್ನೆ ಮಾಡಿದ್ರು. ಇಲ್ಲ, ಆಗಲ್ಲ. ಮಾಹಿತಿಯನ್ನೇ ಕೊಡದೆ ನೀವು ಯಾವುದೇ ರೀತಿಯಲ್ಲಿ ದಾಖಲೆ ಮಾಡದೆ ಹೋಗ್ಬಿಟ್ರೆ ಆಗ್ಬೋದು. ಓಕೆ, ಒಂದಿಷ್ಟು ಇಂತಹ ಪ್ರಕರಣಗಳು ಬಂದಿವೆ. ಅಂದರೆ ನ್ಯಾಯಬದ್ಧವಾಗಿ ಈ ದೇಶದಲ್ಲಿ ಹುಟ್ಟಿರೋರು, ಅವರಪ್ಪ MP, ಮಗಂದು ಇಲ್ಲ ನಿನ್ನ ಸಿಟಿಸನ್ ಅಲ್ಲ ಅಂದ್ರೆ ಅರ್ಥ ಏನು? ಹೌದು, ಈ ಥರದ ಪ್ರಕರಣಗಳು ಎಕ್ಸೆಪ್ಷನಲ್ಲಿ ಬಂದಿವೆ. ಅದನ್ನು ಎಲೆಕ್ಷನ್ ಕಮಿಷನ್ ಹ್ಯಾಸ್ ಟು ರಿಸಾಲ್ವ್ ಇಟ್. ಓಕೆ, ರಿಸಾಲ್ವ್ ಮಾಡದೇ ಇದ್ದರೆ ಅದಕ್ಕೆ ತಕ್ಕಂತೆ ಕ್ರಮಗಳನ್ನು ಜನ ತಗೋತಾರೆ. ಆವಾಗ ಕಾಂಗ್ರೆಸ್ನವರು SIRನ ರಾಜಕೀಯವಾಗಿ ವಿರೋಧಿಸುತ್ತಲೇ ಬಂದಿದ್ದಾರೆ. ಹೌದು, ಕಾಂಗ್ರೆಸ್ನವ್ರದ್ದು ವಿರೋಧ ಏನು ಅಂತಂದರೆ, BJPಯವರು ಎಲೆಕ್ಷನ್ ಕಮಿಷನ್ ಅವರೇನೋ ಸೇರ್ಕೊಂಡ್ಬಿಟ್ಟು ಕಾಂಗ್ರೆಸ್ಸಿಗೆ ಮತ ಬೀಳದಂತೆ ಮಾಡಲು ಕಿತ್ತಾಕ್ಬಿಡ್ತಿದ್ದಾರೆ ಎಲ್ಲರೂ. ಹೌದು ಅಂತಾನೋ, ಮುಸ್ಲಿಮರದ್ದು ಮತಗಳನ್ನು ಮಾತ್ರ ತೆಗೆದುಬಿಡ್ತಿದ್ದಾರೆ ಅಂತಾನೋ ಪುಕಾರೆಪ್ಸೋದು, ಈ ಥರದ್ದೆಲ್ಲ ಮಾಡ್ಕೊಂಬಂದಿದ್ದಾರೆ. ಇದು ಎಲ್ಲವೂ ಸುಳ್ಳು ಅಂತ ಸಾಬೀತಾಗೋಗಿದೆ. ಹಂಗಲ್ಲ ಅದು ಅಂತ. ಹಾಗಾಗಿ ನೀವು ಅದಕ್ಕೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಇದಾದ ಮೇಲೂ ನನ್ನ ಪ್ರಕಾರದಲ್ಲಿ ಒಂದಿಷ್ಟು ಪ್ರಕರಣಗಳು ಬರಬಹುದೇನೋ, ಅತ್ಯಂತ ನ್ಯಾಯಬದ್ಧವಾದ ಪ್ರಕರಣಗಳು. ಆ ಪ್ರಕರಣಗಳನ್ನು ಹಾಗೇ ತಗೊಂಡು ರಿಸಾಲ್ವ್ ಮಾಡಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ ಅದಕ್ಕೆ. ಓಕೆ, ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ರಾಜಕೀಯ ಪಕ್ಷಗಳ ಟೀಕೆ ಹಿನ್ನೆಲೆಯಲ್ಲಿ 1,15,112 BLOಗಳ ನೇಮಕವನ್ನು ಮಾಡಲಾಗಿದೆ ಚುನಾವಣಾ ಆಯೋಗ. ಇನ್ನು ಕಾಂಗ್ರೆಸ್ 52,419, BJP ಒಂದು 48,000, JDS ಒಂದು 14,020 BLAಗಳನ್ನು ನೇಮಕ ಮಾಡಿದ್ದಾರೆ. ಅಂದರೆ ಅವರು ಬೂತ್ ಲೆವೆಲ್ ಏಜೆಂಟ್ಗಳು. ಇನ್ನು ರಾಜಕೀಯ ಪಕ್ಷದಲ್ಲೂ ಸಂಚಲನ, ನಿರೀಕ್ಷೆ, ತಳಮಳ ಸೃಷ್ಟಿಯಾಗಿದೆ. ವೋಟರ್ ID ಇಲ್ಲದೇ ಇದ್ದರೆ ಸರ್ಕಾರದ ಹಲವು ಸೌಲಭ್ಯಗಳು ಕಳ್ಕೊತೀರಾ ಅಂತ CM ಎಚ್ಚರಿಕೆ ಕೊಟ್ಟಿದ್ದಾರೆ. ಬಂಗಾಳ, ಬಿಹಾರದಂತೆ ಇಲ್ಲೂ ರಾಜಕೀಯ ಮಾಡೋದು ಬೇಡ ಅಂತ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಸಲಹೆ ಕೊಟ್ಟಿದೆ. ಇನ್ನೊಂದು ಕಡೆ ಪಾರದರ್ಶಕ ಚುನಾವಣೆಗೆ ಎಲ್ಲ ಪಕ್ಷಗಳು ಅವಕಾಶ ಮಾಡಿಕೊಡಬೇಕು ಅಂತ BJP ಹೇಳಿದೆ. ನಾಳೆಯಿಂದ ನಮ್ಮ SIR ಪ್ರಾರಂಭ ಆಗ್ತಾ ಇದೆ. 30/6/26ರಿಂದ 29/7/26ವರೆಗೂ ಕೂಡ ನಡೀತದೆ. ಪ್ರತಿ ದಿನ BLAಗಳು ಅವರು 30ರಿಂದ 50 ಮನೆಯಾರು ಕೂಡ ಕನಿಷ್ಠ ಭೇಟಿ ಕೊಟ್ಟು ಒಂದು ಪ್ರಿಂಟೆಡ್ ಫಾರಂ, ಈಗ ಹಾಲಿ ಮತದಾರರ ಪಟ್ಟಿಯಲ್ಲಿ ಏನ್ ಫೋಟೋ ಇದೆ, ಆ ಹೆಸರುಗಳಿದೆ, ಅದನ್ನ ಸೇರಿಸಿ BLAಗಳು ಹಂಚುವಂತ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ಎಲ್ಲ ಮತದಾರರಿಗೆ ನನ್ನ ಮನವಿ ಏನಂದ್ರೆ, ನಿಮ್ಮ ಮತದ ಹಕ್ಕು, ನಿಮ್ಮ ಬದುಕಿನ ಹಕ್ಕನ್ನ ನೀವು ಉಳಿಸ್ಕೊಳ್ಬೇಕು. ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ನಿಮ್ಮ ಮತದಾನದ ಹಕ್ಕನ್ನು ಕಳ್ಕೊಳ್ತೀರಿ. ಸರ್ಕಾರದಿಂದ ಕ್ಯಾಬಿನೆಟ್ ಕೆಲವು ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ದಾರೆ. ಚೀಫ್ ಈ BLAಗಳು ಮಾಡೋದು ಅಧಿಕೃತವಾದ ಕೆಲಸ ಅಲ್ಲ. ಅವರವರ ಕಡೆಯವರ ಹೆಸರುಗಳು ಬಿಟ್ಟು ಹೋಗದಂತೆ ನೋಡ್ಕೊಳ್ಳೋದು ಬೇಕಾದ್ರೆ ನೀವು ನೋಡ್ಕೋಬಹುದು. ಅದು ರಾಜಕೀಯ ಪ್ರೇರಿತ. ಅದು ಹೌದು, ಅದಕ್ಕೆ ಯಾವುದೇ ಚುನಾವಣಾ ಆಯೋಗದ ಮಾನ್ಯತೆ ಇದೆ ಅಂತ ನಾನು ಅನ್ಕೊಂಡಿಲ್ಲ. BLOಗಳೇ ಮಾಡಬೇಕು. BLOಗಳೇ ಮಾಡಬೇಕು. BLOಗಳು ಸರ್ಕಾರ ಅಥವಾ ರಾಜ್ಯ ಚುನಾವಣಾ ಆಯೋಗದಿಂದ ನಮ್ಮ ನೇಮಕ ಆಗಿರೋರು, ಅವ್ರ ಕೈಲೇ ಮಾಡಿಸ್ಬೇಕು. ನೀವು ಚೀಫ್ ಮಿನಿಸ್ಟರ್ ಹೇಳ್ತಾರೆ ಅಂತ ಅವ್ನು ಯಾವನೋ ಪೊಲಿಟಿಕಲ್ ಪಾರ್ಟಿ ಏಜೆಂಟ್ ಬಂದ ಅವ್ನ ಕೈಲಿ ಮಾಡ್ಕೊಬಿಟ್ಟು ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೋಬೇಡಿ. ಆಮೇಲೆ ಅಲ್ಲೇ ಗೊಂದಲ ಆಗ್ತಾರೆ. ಮಾಡಬೇಡಿ. ಚೀಫ್ ಮಿನಿಸ್ಟರ್ ಶುಡ್ ಕ್ಲಾರಿಫೈ ಇಟ್. BLA ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಏಜೆಂಟ್ರ ಥರ ಬಿಟ್ಬಿಟ್ಟಲ್ಲಿ ಅವ್ರದ್ದು ಅಧಿಕೃತವಾದ್ದಲ್ಲ ಅದು ಅಲ್ಲ. ಆ್ಯಂಡ್ ನಂಬರ್ 2, BLOಗಳು ಈ BLAಗಳು ತಂದು ಕೊಡೋ ಹೋಲ್ಸೇಲ್ ಫಾರಮ್ಸನ್ನ ಅಕ್ಸೆಪ್ಟ್ ಮಾಡಬಾರ್ದು. ಮಾಡಿದ್ದೇನಾದ್ರು ನಮ್ಮ ಕ್ಯಾಮ್ರಾಗೆ ಸಿಕ್ಕಿದ್ರೆ ಸಸ್ಪೆಂಡ್ ಆಗ್ತೀರಿ BLOಗಳು, ಹೇಳಿದ್ದೀನಿ ನಾನು.
ಇವ್ರ ಕೆಲಸ BLO ಕೆಲಸ ಅದನ್ನ ಅವರು ಹೋಗಿ 60 ಮನೆದೆಲ್ಲ ಕಲೆಕ್ಟ್ ಮಾಡ್ಕೊಂಬಂದ್ಬಿಟ್ಟು ಆ ಫಾರಮ್ ಹೆಂಗೋ ಅಡ್ಜಸ್ಟ್ ಮಾಡಿ ತಗೊಂಬಂದ್ಬಿಟ್ಟು ತಾವೇ ಫಿಲಪ್ ಮಾಡ್ಬಿಟ್ಟು ಎಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ತಂದು ಬಂಚ್ ತಂದು ಕೊಟ್ಟಾಗ ಕೆಲಸ ಸುಲಭ ಆಯಿತು ಅಂತ ಏನಾದ್ರು BLOಗಳು ಇಸ್ಕೊಂಡ್ರೆ ಅದೇನಾದ್ರು ತಗಲಾಕೊಂಡ್ರೆ ಕ್ಯಾಮ್ರಾನಲ್ಲಿ ನಾನು ಈಗಲೇ ಹೇಳ್ತಾ ಇದ್ದೀನಿ BLOಗಳು ಸಸ್ಪೆಂಡ್ ಆಗ್ತೀರಿ. ಹೌದು, ಇಸ್ಕೋಬಾರ್ದು ನೀವು. ಹಾಗಾಗಿ BLAಗಳು ನಿಮಗೆ ಅಸಿಸ್ಟ್ ಮಾಡ್ಬೋದು, ನಿಮಗೆ ಸಹಾಯ ಮಾಡ್ಬೋದು, ನಿಮಗೆ ಮಾಹಿತಿ ಕೊಡ್ಬೋದು, ಎಲ್ಲ ನಿಜ. ಬಟ್ ಅವ್ರ ಕೆಲಸ ಅಫಿಷಿಯಲ್ ಅಂತ ಹೇಳಲಿಕ್ಕೆ ಬರಲ್ಲ. ಅಲ್ಲ, ಮುಂದುವರೆದಂತ ಅವ್ರು ಇನ್ನೊಂದು ಮಾತು ಹೇಳಿದ್ರು ಸರ್, ಏನಂದರೆ BLOಗಳು ಮನೆಗೆ ಭೇಟಿ ಕೊಟ್ಟಾಗ ಅವರ ಜೊತೆ ನಮ್ಮ ಪಕ್ಷದ ಏಜೆಂಟ್ಗಳನ್ನ ಕಳಿಸ್ಕೊಡ್ತೀವಿ. ಅವ್ರು ಕಳಿಸ್ಕೊಡ್ತಾರೋ, ಅವ್ರು ಕರ್ಕೊಂಡು ಹೋಗ್ತಾರೋ, ಅವ್ರು ಕರ್ಕೊಂಡು ಹೋಗಲ್ವೋ, ಅವ್ರು ಕರ್ಕೊಂಡು ಹೋಗಬೇಕು ಅಂತ ಎಲ್ಲೂ ಕಾನೂನಲ್ಲಿ ಇಲ್ಲ. ಓಕೆ, ಇದೆಲ್ಲ ಚೀಫ್ ಮಿನಿಸ್ಟರ್ಗಳು ರಾಜಕೀಯ ಮಾಡೋದಕ್ಕೆ DK ಶಿವಕುಮಾರ್ ಸೇರಿದಂತೆ ಮಾಡ್ತಿರೋದು. ಇದು ಇದೇನೋ ಅಪರಾಧ ಆಗೋಗ್ತಿದೆ ಅಂತ. ಅದಕ್ಕೆ ನೀವು ಕಳಿಸ್ಕೊಟ್ಬಿಟ್ರೆ ಕರ್ಕೊಂಡು ಹೋಗ್ಬೇಕಲ್ಲ ಅವರು. ನೀನು ಅವನು ನನ್ನ ಜೊತೆ ಬರೋಕ್ಕೆ ಅಂತಂದರೆ ನನ್ನ ಜೊತೆ ಬಂದು ತೊಂದರೆ ಕೊಡಬೇಡ ನನಗೆ ಅಂತಂದರೆ ನನ್ನ ಕೆಲಸಕ್ಕೆ ಇಂಟರ್ಫಿಯರ್ ಆಗ್ತಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಅರೆಸ್ಟ್ ಮಾಡಬೇಕು ಅವಾಗ ಓಕೆ ಅವನನ್ನು. ಹಂಗಾಗಲ್ಲ, ಹೋಗಲಿ, ಹೆಲ್ಪ್ ಮಾಡಲಿ, ಬೇರೆ ವಿಚಾರ. ಎರಡನೇದು ಬಂಗಾಳ ಬಿಹಾರದಂತ ಇಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಕಾಂಗ್ರೆಸ್ ಸಲಹೆ. ಏನು ಬಂಗಾಳ ಬಿಹಾರದಲ್ಲಿ ಎಲ್ಲ ರಾಜಕೀಯ ಆಗಿರೋದು? ಕಾಂಗ್ರೆಸ್ಗೆ ಒಂದು ಸೀಟ್ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ ಬಂಗಾಳದಲ್ಲಿ. ರಾಜಕೀಯ ಆಗ್ಬಿಟ್ಟಿದೆ ಅಂತ. ಆಗದೇ ಇದ್ದಿದ್ರೆ ಎಷ್ಟು ಸೀಟ್ ಬಂದ್ಬಿಡ್ತಿತ್ತಪ್ಪ ನಿಮಗೆ. ಬುರುಡೆಗಳು ಅಂದರೆ ನಿಮ್ಮಂಥ ಬುರುಡೆಗಳಿಗೆ ನಿಲ್ವೇ ಇಲ್ಲ ಈ ದೇಶದಲ್ಲಿ. ಪಕ್ಕ ಬುರುಡೆ ಗಿರಾಕಿಗಳು ಅವ್ರು. BJPನವ್ರು ದಿಮಾಕಿನ ಗಿರಾಕಿಗಳು. ಆ ದಿಮಾಕಿನ ಪರಿಣಾಮನೇ ಇವತ್ತು ದೇಶದಲ್ಲಿ ಭಾಳ ಕಡೆ ನಡೀತಾ ಇರೋದು ಕೆಲವೆಲ್ಲ. ಅದು ರಾಮ ಮಂದಿರದ ಚೋರಿನೂ ಸೇರಿದಂತೆ. ಅದ್ರಲ್ಲಿ BJP ಪಾತ್ರ ಅಂತ ಹೇಳ್ತಿಲ್ಲ, ದಿಮಾಕಿನ ಪರಿಣಾಮಗಳಿವೆಲ್ಲ. ನಮ್ಮನ್ನು ಯಾರು ಕೇಳೋರು? ಯಾವನು ಕೇಳೋನು? ನನ್ನನ್ನು ನೋಡ್ಕೋತೀನಿ, ನನಗೆ ಗೊತ್ತಿದೆ ಏನು ತೋರಿಸಿ ಓಟ್ ಹಾಕಿಸ್ಕೊತೀನಿ ಅಂತ. ಕಾಂಗ್ರೆಸ್ ಪರಿಸ್ಥಿತಿ ನಮ್ಗೆ ಗೊತ್ತಿದೆ ಇವತ್ತು. ಈ ದಿಮಾಕಿಂದ ಬಂದಿರೋದು ಇದು ನಿಜ. ಆ ದಿಮಾಕೆ ಬೆಂಗಳೂರಿನಲ್ಲಿ ನಡೀತಿರೋ ಗಲಾಟೆ, ಆ ದಿಮಾಕೆ ಅಲ್ಲೆಲ್ಲೋ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಮೇಲೆ ಇದು ಆರೋಪ. ಆ ದಿಮಾಕೆ, ಇವೆಲ್ಲ ದಿಮಾಕುಗಳ ಪರಿಣಾಮಗಳು. ಕರೆಕ್ಟ್. ಹಾಗಾಗಿ ಕಾಂಗ್ರೆಸ್ನವ್ರದ್ದು ಬುರುಡೆ ಗಿರಾಕಿಗಳು ಇವರು. ತಲೆನೇ ಇಲ್ಲ ಅವ್ರಿಗೆ. ನೀವು ಎಷ್ಟು ಸೀಟ್ ಗೆಲ್ತಿದ್ರಪ್ಪ? ಎಲ್ಲ ಸೊರಿ ಇದ್ಬಿಟ್ಟಿದ್ರು. 2, 3, ಅರ್ಧನ ಕಾಲ ನಮ್ಮ ವೋಟರ್ಗಳನ್ನೆಲ್ಲ ಫಿಲ್ಟರ್ ಮಾಡಾಕ್ಬಿಟ್ರು. ಮಾಡಿಬಿಡ್ತಾರೆ ಫಿಲ್ಟ್ರನ್ನ. ಈಗ ನೀವು ನಾನು ನಾಳೆ ಇದೇ ಕೆಲಸ ಹೇಳಿದ್ರೆ ಇನ್ನೊಬ್ಬರು ಅದೇ. ಹಿಂಗೆಲ್ಲ ಆಗಲ್ಲ. ಅದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ವಿಜಯೇಂದ್ರ ವಿರುದ್ಧ ಷಡ್ಯಂತ್ರ ನಡೆದಿದೆಯಾ ಅಂತ. ಏನು ಷಡ್ಯಂತ್ರ? BJPಲಿ ಜೋರಂತೆ. ಸದಾನಂದ ಗೌಡ ಅವರು ಮಾತನಾಡಿದ ಒಂದು ಆಡಿಯೋ ಇವತ್ತೆಲ್ಲ ವೈರಲ್ ಆಯಿತು, ಟಿ ವಿಗಳಲ್ಲೆಲ್ಲ ಬಂತದು. ಆಡಿಯೋದಲ್ಲಿ ಹೈಕಮಾಂಡ್ ಜೊತೆ, ನಾಯಕರ ಜೊತೆ ಮಾತನಾಡದಂತೆ. ಯಾರವನು ಹೈಕಮಾಂಡ್ ನಾಯಕ ಅಂದರೆ? ಯಾರವನು? ತೋಲಾಂಡಿರಾಯ? ಯಾರೋ ಪ್ರದೀಪ್ ಅಂತ ಅಂದ್ಬಿಟ್ಟು. ಯಾರವನು ತೋಲಾಂಡಿರಾಯ? ಅವನು ನಾಯಕನಾ? ಅವನೇ ಆಗಿದ್ದರೆ, ನೀವು ಹೇಳ್ತಿರೋನೇ ಆಗಿದ್ದರೆ ಅವನೇನು ನಾಯಕನಾ? ಏನವನು? ಅಟ್ಲೀಸ್ಟ್ ಅವ್ನಿಗೆ ಕಸ ಗುಡಿಸೋ ಅಧಿಕಾರನಾರು ಕೊಟ್ಟಿದ್ದಾರಾ ಪಕ್ಷದ ಆಫೀಸಲ್ಲಿ ಬೆಂಗಳೂರು ಡೆಲ್ಲಿನಲ್ಲಿ? ನಿಜ. ನೀನೇ ಕಸ ಗುಡಿಸೋವನು ಅಂತನಾರು ಹೇಳಿದಾರ? ಹೋಗಲಿ, ಹಾಳಾಗೋಗ್ಲಿ. ಯಾರು ಇಲ್ಲ, ಅಲ್ಲಿ ಕಾಫಿ ಕುಡ್ದಿದ್ದು ಲೋಟ ತೊಳೆಯೋ ನೀನೇ ಅಂತನಾರು ಹೇಳಿದಾರ ಅವನಿಗೆ ನಾಯಕ? ಯಾರವನು? ಹೂ ಈಸಿ? ಅವರೇ ಆಗಿದ್ದರೆ ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಐ ಡೋಂಟ್ ನೋ. ಮಾತನಾಡಿ ಅಕ್ಟೋಬರ್ವರೆಗೂ ವಿಜೇಂದ್ರನ ಮುಂದುವರಿಯೋದಕ್ಕೆ ಬಿಡಬೇಕು, ಈಗ ತೆಗೆದಾಕಬಾರ್ದು ಅಂತೆಲ್ಲ ಹೇಳಿದ್ದಾರೆ ಅಂತ. ಇದಾದ ಮೇಲೆ ಅವರು, ಇದು ನನ್ನದಲ್ಲ ಆಡಿಯೋ, ಪಕ್ಷದಲ್ಲಿ ಏನೇನಾಗಬೇಕು ಅಂತ ನಾನು ಪಕ್ಷದ ವೇದಿಕೆಯಲ್ಲಿ ಮಾತನಾಡಿದ್ದೀನಿ, ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಬೇಕಾದ್ರೆ ತನಿಖೆ ಮಾಡ್ಕೊಳ್ಳಿ, ಅದನ್ನು ಬಿಟ್ಟು ಚಾರಿತ್ರ್ಯಹರಣ ಮಾಡೋದು ಬೇಡ ಡ್ಯಾಶ್ ಅಂತೆಲ್ಲ ಹೇಳಿದ್ದಾರೆ. ವಿಜೇಂದ್ರ ಬಣದ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ರು. ಈ ವೈರಲ್ ಬೆನ್ನಲ್ಲೇ ಹೈಕಮಾಂಡ್ ನಾಯಕರ ಭೇಟಿಗೆ DVS ಸದಾನಂದ ಗೌಡರು ಡೆಲ್ಲಿಗೆ ಹೋಗಿದ್ದಾರಂತೆ. I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against it. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನೋ ಕಮೆಂಟ್ಸ್. ಇದರ ಬಗ್ಗೆ ಒಂದಷ್ಟು ಸತ್ಯ ಸಂಗತಿಗಳು ಹೊರಗೆ ಬರುವಂಥ, ಅದಕ್ಕೆ ಸಹಕಾರ ಮಾಡಿ. ನನ್ನ ಪಾರ್ಟಿಯ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಯಡಿಯೂರಪ್ಪನವರು ಕಟ್ಟಿದ ಪಾರ್ಟಿಯಲ್ಲಿ ಇವರೆಲ್ಲ ತ್ಯಾಗ ಮಾಡಿದ್ರು. ಯಡಿಯೂರಪ್ಪ ತ್ಯಾಗ ಮಾಡಿದ್ದಾನೆ, ಇವರೆಲ್ಲ ಮುಖ್ಯಮಂತ್ರಿ ಆಗ್ತಿದ್ರು, ಇವರೆಲ್ಲ ಕೆಲವರೆಲ್ಲ ಮಂತ್ರಿಗಳಾಗ್ತಿದ್ರ. ವಿಜಯೇಂದ್ರ ಅವರೇ ಮುಂದುವರಿಬೇಕು. ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ 2 ವರ್ಷ ಉತ್ತಮವಾದ ಪಕ್ಷದ ಸಂಘಟನೆ ಮಾಡಿದ್ದಾರೆ.
ಈಗ ಅವ್ರ ಆಡಿಯೋ ನಂದಲ್ಲ ಅಂತಂದ್ಬಿಟ್ರೆ ಈಗ ಅಲ್ಲಿಗೆ ಇದು ಪಿತೂರಿ ಅಲ್ಲ, ಷಡ್ಯಂತ್ರ ಅಲ್ಲ. ಫಸ್ಟ್ ಪಾಯಿಂಟು, ಹಿರಿಯ ನಾಯಕರುಗಳು ಅಡ್ರೆಸ್ ಇಲ್ಲದೆ ಇರೋ ಗಿರಾಕಿಗಳ ಜೊತೆ ಎಲ್ಲ ನಂಬಿಕೊಂಡು ಯಾರೇ ಆಗಿರ್ಬೋದು, ಸದಾನಂದ ಗೌಡರೋ ಇನ್ನೊಬ್ಬರೋ ಮತ್ತೊಬ್ಬರೋ ಮಗದೊಬ್ಬರೋ ಏನೇ ಆಗಿರ್ಬೋದು, ಅದನ್ನು ಮಾತಾಡೋದೇ ಫಸ್ಟ್ ತಪ್ಪು. ಹೌದು. ಇದು ನಿಜವಾದ ಆಡಿಯೋನೋ ನಕಲಿ ಆಡಿಯೋನೋ ನನಗೆ ಗೊತ್ತಿಲ್ಲ. ನಿಜವಾದಾಗಿದ್ದರೆ ಸದಾನಂದ ಗೌಡ ಮಸ್ಟ್ ಹ್ಯಾವ್ ಎದೆಗಾರಿಕೆ ಇರಬೇಕು, ಶಕ್ತಿ ಇರಬೇಕು. ನಾನು ಮಾತಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು, ಅದು ಮತ್ತೆ ಅರಗಿಸ್ಕೊಳ್ಳೋದು. ಹೌದು. ಅದಲ್ಲ ಅನ್ನೋದಿದ್ದರೆ ಹಿ ಶುಡ್ ಫೈಲ್ ಎ ಫಾರ್ಮಲ್ ಕಂಪ್ಲೇಂಟ್. ನನ್ನ ಹೆಸರು ಯಾಕೆ ನೀವು ಯಾರು ದೊಡ್ಡ ನಾಯಕ ಅಂದ್ಕೊಂಡು ಮಾತಾಡಿದ್ದೀರೋ ಆ ಗಿರಾಕಿ ಇದನ್ನು ಲೀಕ್ ಮಾಡದೇ ಇದ್ದರೆ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಇದು ಸಾಧ್ಯನೇ ಇಲ್ಲ. ಬೇರೆ ಎಲ್ಲಿಂದನಾದ್ರು ಬರಬೇಕಲ್ಲ. ಎಲ್ಲಿಂದ ಬರಬೇಕು? ನಾನು ನೀವು ಮಾತಾಡಿದ್ರೆ ಮೊಬೈಲಲ್ಲಿ, ಇಲ್ಲ ನನ್ನ ಮೊಬೈಲಿಂದ ಲೀಕ್ ಆಗಬೇಕು, ಇಲ್ಲ ನಿಮ್ಮಿಂದ ಆಗಬೇಕು. ಹೌದು. ಎಲ್ಲಿಂದ ಆಗಬೇಕದು? ಮೂರನೇ ವ್ಯಕ್ತಿಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಸಿಕ್ಕಬೇಕು? ಹೌದು ಅಲ್ವಾ? ಹಾಗಾಗಿ ನೀವು ಕೇಸ್ ಕೊಡಬೇಕದು. ಇದು ಒಂದು ಕಡೆ. ಎರಡನೇ ಕಡೆ, ಸದಾನಂದ ಗೌಡರು ಈ ರೀತಿ ಮಾತನಾಡಿದ್ದಾರೆ. ಯಾಕೆ ಮಾತಾಡಿದ್ದಾರೆ ಅಂತ ನನಗಂತೂ ಅರಿವಿಲ್ಲ. ಕಾರಣ, ಸದಾನಂದ ಗೌಡರ ಅಭಿಪ್ರಾಯವನ್ನೇ ತುಂಬ ಗಂಭೀರವಾಗಿ ಪರಿಗಣಿಸಿ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ಎಲ್ಲವೂ ಅರಿತಿರುವಂತೆ ನಟನೆ ಮಾಡುವ BJP ಹೈಕಮಾಂಡ್ ಮಾಡುತ್ತೆ ಅಂತ ನಾನೇನು ಅಂದ್ಕೊಂಡಿಲ್ಲ. ನಿಜ. BJP ಹೈಕಮಾಂಡ್ ಅಂದರೆ ಇವತ್ತು ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ನಾಮಕೆ ವಾಸ್ತೆಯಲ್ಲಿರುವ ಅದರ ಅಧ್ಯಕ್ಷರುಗಳು ಅಥವಾ ಪದಾಧಿಕಾರಿಗಳು. ಇವ್ರನ್ನ ಕೇಳ ಮಾಡಬೇಕು ಅನ್ನೋ ದರ್ದು ಏನೂ ಇಲ್ಲ ಇವತ್ತಿನ ದಿನ. ಖಂಡಿತ ಇಲ್ಲ. ನಮ್ಮಿಂದ ನೀವು ಎಂಬ ಭಾವನೆ ಅಲ್ಲಿರೋರಿಗಿದೆಯೇ ಹೊರತು ಇವರಿಂದ ನಾವು ಎಂಬ ಭಾವನೆ ಅಲ್ಲಿರೋರಿಗೆ ಯಾರಿಗೂ ಇಲ್ಲ. ಹೇಳಿದ್ದನ್ನು ಕೇಳಿಕೊಂಡು ಬಾಯಿ ಮುಚ್ಚಿಕೊಂಡು ಬೆನ್ನು ಬಾಗಿಸಿಕೊಂಡು ಜೀತಕ್ಕೆ ಇಳಿದರೆ ಬಚಾವಾಗ್ತಾರೆ, ಇಲ್ಲದೆ ಇದ್ದರೆ ಕತ್ತರಿಸಿ ಬಿಸಾಕ್ತಾರೆ. ಹಾಗಾಗಿ ಸದಾನಂದ ಗೌಡರ ಈ ಅಭಿಪ್ರಾಯಗಳಿಗೆ ನನ್ನ ಪ್ರಕಾರ ಭಾಳ ದೊಡ್ಡದಾದಂತಹ ಬೆಲೆ ಇಲ್ಲ ಇವತ್ತಿನ ಕಂಡೀಷನ್. ಹೌದು. ಅವರು ಒಳ್ಳೆಯವರು ಕೆಟ್ಟವರು ಬಗ್ಗೆ ನಾನು ಹೇಳ್ತಿಲ್ಲ, ನಿಜ ನನಗೆ. ಓಕೆ, ಇನ್ನು ಪಿತೂರಿ ಪಿತೂರಿ ಇದ್ದರೆ ಆ ಪಿತೂರಿ ವಿರುದ್ಧ ಎರಡೂ ಕಡೆಯವರು ಬೇಕಾದ್ರೆ ದೂರು ಕೊಟ್ಕೊಳ್ಳಿ, ಅನುಭವಿಸ್ಕೊಳ್ಳಿ. ಆದರೆ ಇದನ್ನು ಬಿಟ್ಟು ಇದನ್ನು ಮೀರಿದಂತಹ ಚಿಂತನೆಯನ್ನು ಮಾಡಬೇಕಾಗಿತ್ತು BJP. ಯಾವ ರೀತಿ ಸರ್? ಯಾವುದು? ಭಾರತೀಯ ಜನತಾ ಪಕ್ಷ ಎಂತಹ ಸ್ಥಿತಿಗೆ ಬಂದಿದ್ದೀರಿ ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಎಂಥ ಸ್ಥಿತಿಗೆ ಬಂದಿದ್ದೀರಿ. CT ರವಿಗೆ ಶೋಭಾ ಕರಂದ್ಲಾಜೆ ಕಂಡ್ರೆ ಆಗಲ್ಲ, ಶೋಭಾ ಕರಂದ್ಲಾಜೆಗೆ CT ರವಿನೋ ಜೀವರಾಜ್ನೋ ಕಂಡ್ರೆ ಆಗಲ್ಲ, ವಿಜಯೇಂದ್ರಗೆ ಯಾರನ್ನೋ ಕಂಡ್ರೆ ಆಗಲ್ಲ, ಅವ್ರು ಯಾರೋ ಯತ್ನಾಳೋ ಅವ್ರು ಯಾರು ಕಂಡ್ರೆ ಆಗಲ್ಲ, ಅವ್ರ ಪಕ್ಷದಿಂದನೇ ಹೊರಗೆ ಬಿಸಾಕ್ಬಿಟ್ರು, ಅವ್ರಿಗಾಗಲ್ಲ. ಇನ್ನು ಯಾರು ಸುಧಾಕರ ಅನ್ನೋ ಎಂಬ ಒಬ್ಬರು ಸಂಸದರಿಗೆ ಅದಾರೋ ವಿಶ್ವನಾಥ್ ಕಂಡ್ರೆ ಆಗಲ್ಲ, ಆ ವಿಶ್ವನಾಥ್ಗೆ ಇನ್ಯಾರನ್ನೋ ಸುಧಾಕರನ್ ಕಂಡ್ರೆ ಆಗಲ್ಲ. ಹೀಗೆ ಅವರನ್ನು ಕಂಡರೆ ಇವರಿಗೆ ಆಗುವುದಿಲ್ಲ, ಇವರನ್ನು ಕಂಡರೆ ಅವರಿಗೆ ಆಗುವುದಿಲ್ಲ. ಅಶೋಕನ ಡೌಟ್ಫುಲಿ ಕೆಲವರು ನೋಡೋದು, ಕೆಲವರು ಫ್ರೆಂಡು ಅಂತ ನೋಡೋದು. ಅಶ್ವಥ್ ನಾರಾಯಣ ಆಗಾಗ ಪ್ರತ್ಯಕ್ಷವಾಗಿ, ಆಗಾಗ ಆಯಾಯ ಸಮಯಕ್ಕೆ ತಕ್ಕಂತೆ ಗುಂಪುಗಳ ಜೊತೆ ಕಾಣಿಸಿಕೊಂಡು ಕಣ್ಮರೆಯಾಗುವುದು. ಹೀಗೆ ಒಬ್ಬೊಬ್ಬರದ್ದು ಒಂದು ಕ್ಯಾರೆಕ್ಟರ್ಗಳಿವಿಲ್ಲಿ. ಇವೆಲ್ಲ ಪಕ್ಷ ಕಟ್ಟೋ ಗಿರಾಕಿಗಳ ಇವರೆಲ್ಲರೂ ಯಾರೇ ಆಗಿರ್ಬೋದು. ಮುಂದೆ ಅಧಿಕಾರಕ್ಕೆ ಯಾರಿಗೂ ಶಕ್ತಿ ಇಲ್ಲ ಇವತ್ತು ನನ್ನ ಲೆಕ್ಕಾಚಾರದಲ್ಲಿ BJPನಲ್ಲಿ. ಇನ್ನು ದೊಡ್ಡವರು ಕೇಂದ್ರದಲ್ಲಿದ್ದಾರಂತೆ, ಕೇಂದ್ರದಲ್ಲೆಲ್ಲ ಅದೇ ಅನುಭವವನ್ನು ಪಡ್ಕೊಂಡಿದ್ದಾರಂತೆ ಅನ್ನೋರು ಎಲ್ಲರ ಮೈಗೂ ಬೆಣ್ಣೆ ಹಾಕ್ಕೊಂಡು ತಮ್ಮ ಕೆಲಸ ಮಾಡ್ಕೊಳ್ಳೋ ವ್ಯವಹಾರದಲ್ಲಿ ಇದ್ದವರು ಅವರುಗಳೆಲ್ಲ. ಇನ್ನು ಬಸವರಾಜ ಬೊಮ್ಮಾಯಿ ಅಂತ ಹಿರಿಯರು ಸಮಾಧಾನ ಪಡಿಸಿ ಸರಿಪಡಿಸುವ ಬದಲು ನನ್ನ ಬೇಳೆಯಲ್ಲಿ ಬೇಯಿಸಬೇಕು ಅಂತ ಅವರು ಓಡಾಡ್ತಿರ್ತಾರೆ. ಪ್ರಹ್ಲಾದ ಜೋಶಿ ಎಂಬಂತಹ ವ್ಯಕ್ತಿ ತಲೆನೂ ಹಾಕಲ್ಲ ತನಗೆ ಲಾಭ ಇಲ್ಲ ಅನ್ನೋದಾದರೆ. ಇಲ್ಲಿಗೆ ಬಂದಿದೆ BJPಯ ಸ್ಥಿತಿಗತಿ. ಇದನ್ನು ಚಿಂತೆ ಮಾಡಬೇಕಾಗಿತ್ತೇ ಹೊರತು ಯಾರು ಮಾತಾಡಿದ್ರು, ಯಾರ ಜೊತೆ ಮಾತಾಡಿದ್ರು, ಯಾವಾಗ ಕಿತ್ತಾಕಬೇಕಾಗಿತ್ತು, ಯಾವಾಗ ಕಿತ್ತಾಕಬೇಕಾದಾಗಿತ್ತು. ಕಾಂಗ್ರೆಸ್ಗೆ ಇದಕ್ಕಿಂತ ಅದ್ಭುತವಾದ ಮಿತ್ರ ಪಕ್ಷ ಬೇಕೇ? ಚಿನ್ನದ ತಟ್ಟೆನಲ್ಲಿ ಮಿತ್ರ ಪಕ್ಷ ಬೇಕೇ? ನಿಮ್ಮ BJPಯ ಕಚಡಾದು ಎಂಥ ಸ್ಥಿತಿಯಲ್ಲಿದ್ದೀರಿ ಕರ್ನಾಟಕದಲ್ಲಿ ಅಂದರೆ, ಯಾವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿದೆಯೋ, ಯಾವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿದೆಯೋ, ಯಾವ ಸ್ಥಿತಿಯಲ್ಲಿ ಪಾಪ ಕಾಂಗ್ರೆಸ್ ಗುಜರಾತ್ನಲ್ಲಿದೆಯೋ, ಆ ಸ್ಥಿತಿಯಲ್ಲಿ ನೀವಿಲ್ಲಿದ್ದೀರಿ.
ಅಲ್ಲಿ ಕೇಕೆ ಹಾಕ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಎಂಜಾಯ್ ಮಾಡ್ತಿದ್ದೀರಿ, ಇಲ್ಲಿ ತಕಪಕ ಅಂತ ಕಮಂಗಿಗಳ ಥರ ಕುಣಿತಾ ಇದ್ದೀರಿ. ನಿಮ್ಮ ಯೋಗ್ಯತೆಗೆ ನಿಮಗೆ ಪಕ್ಷ ನಡೆಸುವ ಕಾಳಜಿ ಮತ್ತು ಶಕ್ತಿನೂ ಇಲ್ಲ, ನೀವು ಅದಕ್ಕೆ ಲಾಯಕ್ಕೂ ಇಲ್ಲ ನನ್ನ ಪ್ರಕಾರ. ಖಂಡಿತ. ಎಸ್. ಇನ್ನು ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಕನ್ನ ಪ್ರಕರಣದ ಬಗ್ಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಧಿಕೃತವಾಗಿ ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ರಾಮ ಮಂದಿರ ಕುರಿತು ಕಳೆದ ಕೆಲವು ದಿನಗಳಿಂದ ವರದಿಯಾದ ಘಟನೆಗಳಿಂದ ನಮಗೆ ಆಘಾತ, ನೋವು, ದುಃಖ ಆಗಿದೆ. ನ್ಯಾಯಯುತ ತನಿಖೆಗಾಗಿ ಮತ್ತು ಭಕ್ತರಿಗೆ ಧೈರ್ಯ ತುಂಬುವುದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ರಾಜೀನಾಮೆಯನ್ನು ಸ್ವೀಕರಿಸಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಚಂಪತ್ ರಾಯ್ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿದ್ದು, ಅನಿಲ್ ಮಿಶ್ರಾ ಹಾಗೂ ಹಿರಿಯ ಟ್ರಸ್ಟ್ ಪದಾಧಿಕಾರಿಗಳ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಅಯೋಧ್ಯೆಯಲ್ಲಿರುವ ಆರೋಪಿ ಅವಿನಾಶ್ ಶುಕ್ಲಾ ನಿವಾಸದ ಮೇಲೆ ನಿನ್ನೆ ಪೊಲೀಸರು ರೇಡ್ ಮಾಡಿದ್ದಾರೆ. 8 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ 14 ದಿನಗಳ ಕಾಲ ಒಪ್ಪಿಸಲಾಗಿದೆ. ನಾಳೆಯಿಂದ 2ನೇ ಹಂತದ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರಂತೆ SIT ಅವರು. ಈ ಮಧ್ಯೆ ಆರೋಪಿಗಳ ಪರ ಯಾವ ವಕೀಲರು ವಾದಿಸಬಾರ್ದು ಅಂತ ಫೈಜಾಬಾದ್ ವಕೀಲರ ಸಂಘ ಸಭೆ ಮಾಡಿ ನಿರ್ಧಾರ ಮಾಡಿದೆ. ಒಂದು ವೇಳೆ ವಾದ ಮಂಡಿಸಿದ್ರೆ ಅಂಥ ವಕೀಲರಿಗೆ 5 ಲಕ್ಷ ದಂಡ ಹಾಕ್ತೀವಿ ಅಂತ ಕೂಡ ಬಾರ್ ಅಸೋಸಿಯೇಷನ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಕೆಲವರು ಅರ್ಜಿ ಹಾಕಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಆಕಾಶ ಏನು ಕಳಚಿ ಬೀಳಲ್ಲ, ತಕ್ಷಣಕ್ಕೆ ಅರ್ಜೆಂಟಾಗಿ ನಾವು ಹಿಯರ್ ಮಾಡಬೇಕಾಗಿಲ್ಲ. ಓಕೆ, ಈಗ ಕ್ವಶನ್ ಈಸ್, ಆಘಾತ ಮತ್ತು ನೋವು ಯಾರಿಗೆ? ಟ್ರಸ್ಟ್ ಅವರಿಗೆ, ಟ್ರಸ್ಟ್ಗೆ. ಹೂ ಕೇರ್ಸ್ ಬ್ಲಡಿ ಹೆಲ್, ಈ ಇಡಿಯಟ್ಸ್. ಆಘಾತ ನೋವಂತೆ ಕಚಡಗಳ ಏನು ತಿಂತಿದ್ರಿ ಇಷ್ಟು ದಿನ ನೀವುಗಳು? ಅಯೋಗ್ಯರು ತಗೊಂಬಂದು ಆಘಾತ ಅಂತೆ. ಆಘಾತ ಆಗಿರೋದು ನಮಗೆ, ಅದನ್ನು ಸರಿಪಡಿಸ್ಕೋಬೇಕಾದವ್ರು ನಾವು, ನೀವಲ್ಲ. ನಿಮ್ಮಂಥ ದರಿದ್ರಗಳ ಸಹಾಯ ಪಡ್ಕೋಬೇಕಾಗಿಲ್ಲ ನಾವುಗಳು. ಕಚಡಗಳನ್ನು ತಗೊಂಬಂದು ಈ ಘನತೆ ವೆತ್ತ ಟ್ರಸ್ಟ್ ಅಂತ ಕರೆಸ್ಕೋತಿರೋಂತಹ ಕಚಡ ಆರ್ಗನೈಸೇಷನ್ ಅದು ಇಷ್ಟು ದಿನ ಏನು ಮಣ್ಣು ತಿಂತಿದ್ರಾ, ಹೇಸಿಗೆ ತಿಂತಿದ್ರಾ? ರಾಜೀನಾಮೆಯನ್ನು ತಗೊಳ್ಳದೆ ಆ ಕಚಡಗಳದ್ದು ಇಬ್ಬರದುವೆ. ಹೌದು, ಅವರಿಬ್ಬರನ್ನು ಬಂಧಿಸಬೇಕು ಫಸ್ಟು. ಯಾಕಿನ್ನೂ ಆಗಿಲ್ಲ? ಯಾಕಾಗಿಲ್ಲ? ಮತ್ತು ಇತರೆ ಆರೋಪಿಗಳನ್ನು ಬಂಧಿಸಿದ್ದವರು ಜುಡಿಷಿಯಲ್ ಕಸ್ಟಡಿಗೆ ಹೆಂಗೆ ಹೋಗ್ತಾರೆ? ಆರ್ಡಿನರಿ ಚಪ್ಪಲಿ ಎಸ್ತಿದ್ದ ಕೇಸಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀರಿ, ಬೇಲ್ ಕೊಡಲ್ಲ. ಹೌದು, ಇಲ್ಲಿ ಅವನಿಗೆ ಜುಡಿಷಿಯಲ್ ಕಸ್ಟಡಿಗೆ ಹೆಂಗೆ ಕಳಿಸಿದ್ರಿ? ಈ ಆ 8 ಜನನೋ 9 ಜನನೋ ರಾಕ್ಷಸರನ್ನ ಕಲ್ಲು ಹೊಡೆದು ಸಾಯಿಸಬೇಕಾಗಿತ್ತು ಅವ್ರನ್ನೆಲ್ಲ. ಫಸ್ಟ್ ಪೊಲೀಸ್ ಕಸ್ಟಡಿಗೆ ತಗೋಬೇಕಾಗಿತ್ತಲ್ವ? ತಗೊಂಡು ಫರ್ದರ್ ಇನ್ಕ್ವೈರಿಗಳೆಲ್ಲ ಮುಗಿಸಿ ಹೋಗಬೇಕು. ಯಾಕೆ ಬಿಟ್ಕೊಟ್ರಿ? ಪಿತೂರಿದಾರರು ನೀವೀಗ ಈ ದೇಶದ ಜನರ ಜೊತೆ ಆಟ ಆಡ್ತಾ ಇದ್ದೀರಿ. ಈ ಇಬ್ಬರ ರಾಜೀನಾಮೆಯನ್ನು ಈಗ ಪಡ್ಕೊಳ್ಳೋದಕ್ಕೆ ನೀವೇನು ಮೇಲಿಂದ ಇಳಿದು ಬಂದುಬಿಟ್ಟಿದ್ದೀರಿ ಅನ್ಕೊಂಬಿಟ್ಟಿದ್ದೀರಾ ನೀವು? VHP ಅಂದ ತಕ್ಷಣ, ಅಥವಾ BJP ಅಂದ ತಕ್ಷಣ, ಅಥವಾ ಇನ್ಯಾವುದೋ RSS ಅಂತ ಇನ್ಯಾವುದೋ ಹಿಂದೂ ಸಂಘಟನೆ ಹೆಸರು ಹೇಳ್ಕೊಂಬಿಟ್ರೆ ಅಯೋಗ್ಯರು. ಶುಕ್ರವಾರ ರಾಜೀನಾಮೆ ಕೊಟ್ಟಿದ್ದಾರೆ ಸರ್, ಇವತ್ತು ಆಕ್ಸೆಪ್ಟ್ ಮಾಡ್ತಾರೆ. 3 ತಿಂಗಳ ಹಿಂದೆ ಗೊತ್ತಾದಾಗ ಅವನು ಏನು ತಿಂತಿದ್ದಂತೆ, ಅವನು ಚಂಪತ್ರಾಯಿ ಏನು ತಿಂತಿದ್ದಂತೆ, ಅವನ ಮನೆಯಲ್ಲಿ ಏನು ಅಡುಗೆ ಮಾಡಿಕೊಡ್ತಿದ್ರಂತೆ ಅವನಿಗೆ. ಹಿ ಡಿಸರ್ವ್ಸ್ ಎ ಸಿಂಗ್ಯುಲರ್, ಹಿ ಡಸ್ ನಾಟ್ ಡಿಸರ್ವ್ ಎ ಪ್ಲೂರಲ್ ಆ್ಯಂಡ್ ಎ ಗೌರವನ. ಅಯೋಗ್ಯನ ತೊಗೊಂಬಂದು 3 ತಿಂಗಳ ಹಿಂದೆ ಬ್ಯಾಂಕ್ ಅವರು ನೋಟಿಫೈ ಮಾಡಿದಾಗ ಚೋರಿ ಆಗ್ತಾ ಇದೆ, ಬಿ ಕೇರ್ಫುಲ್ ಅಂತ ಹೇಳಿದಾಗ ನಿನ್ನ ಕಡೆಯವ್ರನ್ನ ಪ್ರೊಟೆಕ್ಟ್ ಮಾಡಿದಿ ಅಂತಲ್ಲ ಆರೋಪ ಬಂದಿದೆಯಲ್ಲ, ಕಪಾಳ ಕೊಡಿಬೇಕು. ನನ್ನ ಎದುರುಗಡೆ ಬಂದರೆ ಕೇಸಾದರೂ ಸರಿ, ನಾನು ನೀನು ಹೊಡೆಯೋದೆ. ಇದನ್ನೇ ಜನರಿಗೂ ಹೇಳೋದು ನಾನು. ಅವನ ಎದುರುಗಡೆ ಸಿಕ್ಕರೆ ಅವ್ನಿಗೆ ಹೊಡೆಯಬೇಕು. ಅವನಿಗೆ ಅದೇ ಸ್ಥಿತಿಲಿ ಇದ್ದಾರೆ ಸರ್, ಅವನನ್ನು ಬಿಡ್ಕೂಡ್ದು ಅವನನ್ನು. ಹೌದು, ಅದೇನಾದರೂ ಹಾಕ್ಕೊಳ್ಳಿ, ಒಂದು ಫೈನ್ ಹಾಕಿದ್ರೆ ಹಾಕಲಿ ಕೋರ್ಟ್, 2 ದಿನ ನಮ್ಮನ್ನು ಜೈಲಿಗೆ ಕಳಿಸಿದ್ರೆ ಕಳಿಸ್ಬಿಡ್ಲಿ. ಶ್ರೀರಾಮ ಜನ್ಮಭೂಮಿನಲ್ಲಿ ಹೋರಾಟ ಮಾಡಿ ಗುಂಡೊಡಿಸ್ಕೊಂಡವರು ಈ ಕಚಡ ಚಂಪಕರಾಗಿ ಹೆದರ್ಕೋಬಾರ್ದು ಹೊಡೆಯೋಕ್ಕೆ. ನನ್ನ ಪ್ರಕಾರದಲ್ಲಿ ಕತ್ತರಿಸಾಕಬೇಕು ಇಂಥವ್ರನ್ನೆಲ್ಲ, ಈ ಇಡಿಯಟ್ಗಳನ್ನು. ಇನ್ನು ಆ 8 ಜನರ ಆಸ್ತಿಯನ್ನು ಮೊದಲು ಮುಟ್ಟುಗೋಲು ಹಾಕ್ಕೋಬೇಕು. ಹೌದು, ಅವನು ಇನ್ಯಾವನಿಗೋ ಮಾರಕ್ಕೆ ಜಾಗ ಕೊಡಬಾರ್ದು. ಫಸ್ಟ್ ಮುಟ್ಗೋಲು ಹಾಕಿ ಆಸ್ತಿಗಳನ್ನು, ಅವನದ್ದನ್ನು ಅಕೌಂಟ್ಗಳನ್ನ ಫ್ರೀಸ್ ಮಾಡಬೇಕು. ಫ್ರೀಸ್ ಮಾಡ್ಕೊಳ್ಳಿ. ಹೌದು, ಅದನ್ನು ಬಿಟ್ಬಿಟ್ಟು ಡ್ರಾಮಾ ಮಾಡ್ತಾ ಇದ್ದಾರೆ. ಈ ಡ್ರಾಮಾ ಮುಂದುವರೆದ್ರೆ ಇದರಲ್ಲಿ ಭಾಗೀದಾರ ಮಧ್ಯಪ್ರದೇಶದ, ಉತ್ತರ ಪ್ರದೇಶದ ಮುಖ್ಯಮಂತ್ರಿನೇ ಆಗಬೇಕು. ಯೋಗಿ ಆದಿತ್ಯನಾಥೇ ಇದರ ಜವಾಬ್ದಾರಿ. ಆವಾಗ ನನಗೀಗ ಸದ್ಯಕ್ಕೆ ಟ್ರಸ್ಟನ್ನು ದಾಟಿ ಚೋರಿ, ಈ ಕಳ್ಳತನ ನಡೆದಿದೆ ಅಂತ ನನಗಿನ್ನೂ ಅನಿಸಿಲ್ಲ. ಟ್ರಸ್ಟ್ ಒಳಗೆ ಇದೆ, ಟ್ರಸ್ಟ್ ಒಳಗಡೆನೇ ನಡೆದಿರೋ ಕಚ್ಚಡಗಳ, ದರೋಡೆಕೋರರ ಕಂತ್ರಿಗಳ ಇದು ಅಂತ ಅನ್ನಿಸ್ತಿದೆ ನನಗೆ. ವಿಷದ ಹಾವುಗಳಿವು ಇನ್ನು ಮೇಲಕ್ಕೆ ಹೋಗಿದೆ ಅಂತ ಅನಿಸ್ತಿಲ್ಲ ನನಗೆ. ಮುಂದೇನು ಬರುತ್ತೋ ಮಾಹಿತಿಗಳು ಗೊತ್ತಿಲ್ಲ. ಆದರೆ ನೀವು ಈ ಕ್ರಮಗಳನ್ನು ತಗೊಳ್ಳದೆ ಹೋದರೆ ಆಗ ಇದು ಉತ್ತರ ಪ್ರದೇಶ ಸರ್ಕಾರನೇ ಹೊಣೆ ಆಗುತ್ತೆ. ಮತ್ತು ಈ ರಾಮ ಮಂದಿರದ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಕೂಡ ಒಂದು ಮಾತನ್ನು ಹೇಳಲೇಬೇಕು ದೇಶಕ್ಕೆ.
ವ್ರತವನ್ನು ಹಿಡಿದು ಮಂದಿರ ಉದ್ಘಾಟನೆಗೆ ಮೊದಲು ದೇಶವನ್ನೆಲ್ಲ ತಿರುಗಿ ಮಂದಿರವನ್ನು ಉದ್ಘಾಟನೆ ಮಾಡಿದವರು ಆ ಮಂದಿರದ ಹೆಸರಿನಲ್ಲಿ ನಡೆದಿರುವಂತಹ ದೋಖಾ ಬಗ್ಗೆ ಮಾತಾಡಬಾರ್ದಾ? ಹೇಳಬಾರ್ದ ಒಂದು ವಾಕ್ಯ ಈ ದೇಶದ ಜನಕ್ಕೆ? ಅವ್ನು ಯಾವನರಾಗಿರಲಿ ಅವನದ್ದು ತಲೆ ಕತ್ತರಿಸೋವರೆಗೂ ಬಿಡಲ್ಲ ಅಂತ ಹೇಳಬೇಕು ಹೇಳಬೇಕು ಸರ್. ಎಸ್ ಪಿ ಇನ್ಯಾವನೋ AIMIM ಅವ್ನು ಯಾವನೋ ಸಿದ್ದಿಕ್ಕಿ ಪದ್ದಿಕ್ಕಿ ಅವೆಲ್ಲ ನಮಗೆ ಬಂದು ಹೇಳಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನೀವೇನೇನು ಮಾಡೋದು ಕಡ್ದಿದ್ದೀರಿ ಅಂತ ನಮಗಳು ಗೊತ್ತಿದೆ. ನಮಗೆ ನಾವು ಸಾಲ್ವ್ ಮಾಡ್ಕೋತೀವಿ ಇದನ್ನು. ನಾವು ಜಗಳ ಆಡ್ತಿದ್ದೀವಿ ನಿಜ, ಬಟ್ ಸಾಲ್ವ್ ಮಾಡ್ಕೋತೀವಿ. ನಿನ್ನ ವಕಾಲತ್ತು ಬೇಕಿಲ್ಲ, ನಮ್ಗೆ ಗೊತ್ತಿದೆ SP ಏನು ಅಂತ. ಹಿಂದೂಗಳ ವಿರೋಧಿ ಪಕ್ಷ ಅದು. ಹಾಗಾಗಿ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ನಿಮಗೂ ರಾಮನಿಗೂ ಸಂಬಂಧನೇ ಇಲ್ಲ. ನಿಮಗೆ ಸಂಬಂಧ ಇರೋದು ಬೇರೆ ಇದ್ರ ಜೊತೆ. ಅದನ್ನ ಇಟ್ಕೊಳ್ಳಿ ಹೋಗಿ. ಜನ ಅದನ್ನು ಕೇಳಿ ನಾವು ಗಮನಿಸಬಾರ್ದು, ಆ ರಾಜಕೀಯಕ್ಕೆ ನಾವು ಬಲಿಯಾಗಬಾರ್ದು ನಾವು. ಆದರೆ ಇದರ ಬೆನ್ನ ಹಿಂದೆ ನಿಲ್ಲುವ ಲಕ್ಷಣಗಳು ಕಾಣಿಸಿಸಿದ್ರೆ BJPಯು ಸೇರಿದಂತೆ ಬಲಿ ಹಾಕಬೇಕು. ಹಿಂದೂ ಸಂಘಟನೆಗಳು ಹೌದು, ಖಂಡಿತ. ಎಸ್.